ನಮಸ್ಕಾರ ವೀಕ್ಷಕರೇ, ಈ ಸಲ ಸೀಸನ್ 12 ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ ಈ ಸರ್ತಿ ತುಂಬಾ ಬೇರೆ ರೀತಿಯಾಗಿರುತ್ತೆ. ನೀವು ಎಕ್ಸೆಪ್ಟ್ ಮಾಡದೇ ಇರೋ ರೀತಿ ಎಲ್ಲ ಇರುತ್ತೆ ಅಂತ ಸ್ವತಃ ಸುದೀಪ್ ಅವರೇ ಹೇಳಿದ್ದಾರೆ. ಪ್ರೋಮೋ ದಿನಾಲೂ ಬರ್ತಾನೆ ಇದೆ. ಆ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಬೇರೆ ರೀತಿಯಾಗಿ ಇದೆ, ಹಾಗೆ ಅದು ಕುತೂಹಲ ಮೂಡಿಸೋ ರೀತಿಯಾಗೂ ಇದೆ. ನಿನ್ನೆ ತಾನೇ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು. ಅದರಲ್ಲಿ ಕಾಕ್ರೋಚ್ ಸುಧೀರ್ ಅವರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಎಲ್ಲರ ಬಳಿ ಹೋಗಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಹೇಗಿರುತ್ತೆ ಏನು ಅಂತ ಸ್ವತಃ ತಾವೇ ಜನರನ್ನ ಕೇಳಿ ಮಾತಾಡಿರೋ ಪ್ರೋಮೋನ ಬಿಟ್ಟಿದ್ರು. ಇದೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು. ಹಾಗೇನೆ ಈ ಸರ್ತಿ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಮನೆ ಯಾವ ರೀತಿ ಇರುತ್ತೆ ಅಂತ ತುಂಬ ಕುತೂಹಲ ಇತ್ತು. ಈಗ ತಾನೇ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದೆ ಅಂತ ಹೇಳ್ಬೋದು ಆ ಮನೆ. ಸುದೀಪ್ ಅವರು ಬಂದು ನಮ್ಮ ಕರ್ನಾಟಕ ರಿಚ್ ಆಗಿರೋ ಕರ್ನಾಟಕನ ಒಂದೇ ಕಡೆ ಸ್ಕೆಚ್ ಮಾಡಿದರೆ ಹೇಗಿರುತ್ತೋ ಆ ರೀತಿ ಇದೆ ನಮ್ಮ ಮನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮನೆಯ ಪ್ರತಿಯೊಂದು ಭಾಗನೂ ಮತ್ತು ಮನೆಯ ಎಂಟ್ರೆನ್ಸ್ನ ನೋಡಿದ್ರೆ ಸೇಮ್ ಅರಮನೆನೇ ನೋಡ್ದಾಗಿದೆ. ಅರಮನೆಗಾಗಿ ಹಿಂದಿನ ಕಾಲದಲ್ಲಿ ಎಷ್ಟೋ ಯುದ್ಧಗಳಾದವು. ಅದೇ ರೀತಿ ಈ ಅರಮನೆಯಲ್ಲಿ ಯಾರ್ಯಾರು ಉಳ್ಕೊಳ್ಳೋಕ್ಕೆ ಯಾವ ರೀತಿ ಯುದ್ಧನ ಮಾಡ್ತಾರೆ ಅಂತ ಪ್ರಶ್ನಿಸೋ ರೀತಿಯಲ್ಲಿ ಪ್ರೋಮೋ ಇದೆ ಅಂತ ಹೇಳ್ಬೋದು. ಇನ್ನು ಮನೆ ಬಗ್ಗೆ ಹೇಳಬೇಕು ಅಂದರೆ ಮೇನ್ ಗೇಟ್ ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಮನೆಯದು ಸೇಮ್ ನಮ್ಮ ಮೈಸೂರು ಅರಮನೆಯ ಥರನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದರಲ್ಲೂ ಸುದೀಪ್ ಅವರು ಹೇಳಿರುವಂಥ ಇನ್ನೊಂದು ಮಾತು ಅಂದರೆ ನಮ್ಮ ನಾಡಲ್ಲಿ ಆಲ್ರೆಡಿ ದಸರಾ ಹಬ್ಬ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ. ಇನ್ನು ಅಸಲಿ ಹಬ್ಬ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗಲೇ ಶೋ ಶುರುವಾಗೋಕ್ಕಿಂತ ಮುಂಚೆನೇ ಅಸಲಿ ಹಬ್ಬ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ಈ ಸರ್ತಿ ಅಂತೂ ಎಂಟರ್ಟೈನ್ಮೆಂಟ್ಗೆ ಒಂಚೂರು ಕಡಿಮೆ ಇರಲ್ಲ ಅಂತ ಹೇಳ್ಬೋದು. ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಮೇನ್ ಎಂಟ್ರೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ದೊಡ್ಡದಾಗಿರುವಂಥ ಕಣ್ಣಿನ ಒಳಗಡೆಯಿಂದ ಬರೋವಂಥ ದೃಶ್ಯ ನೋಡ್ಬೋದು. ಆ ಕಣ್ಣಿನ ಒಳಗಡೆನೇ ಗೇಟ್ ಕೂಡ ಇರೋ ರೀತಿ ಕಾಣಿಸ್ತಾ ಇದೆ. ಮೇ ಬಿ ಅದೇ ಎಂಟ್ರೆನ್ಸ್ ಅಂತ ಅನಿಸುತ್ತೆ. ಇನ್ನು ಸುದೀಪ್ ಅವರ ಎಡಭಾಗಕ್ಕೆ ನೋಡಿದ್ರೆ ತೊಗಲುಗೊಂಬೆ ಆಟ, ಅದು ನಮ್ಮ ಸಾಂಸ್ಕೃತಿಕ ಆಟ ಅಂತ ಹೇಳ್ಬೋದು, ಒಂದು ಪ್ರದರ್ಶನ ಅಂತ ಹೇಳ್ಬೋದು. ಅದರ ಒಂದು ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ. ಇನ್ನು ಎಡಭಾಗದಲ್ಲಿ ಗರುಡನನ್ನು, ಅದು ರೆಕ್ಕೆ ಬಿಚ್ಚಿರೋ ಗರುಡನನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸ್ಪರ್ಧಿಗಳು ತಮ್ಮ ಹೆಚ್ಚಿನ ಕಾಲನ ಕಳೆಯೋದಂದರೆ ಡೈನಿಂಗ್ ಟೇಬಲ್ ಮತ್ತು ಅಡುಗೆ ಮನೆಯಲ್ಲಿ. ಆ ಸ್ಪೇಸ್ ಕೂಡ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಇನೋವೇಟಿವ್ ಆಗಿದೆ. ಅದೇ ರೀತಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಬಿಗ್ ಬಾಸ್ ಅಂತ ಕಲರ್ ಆಗಿ ತುಂಬಾ ದೊಡ್ಡದಾಗಿ ಬರೆದಿದ್ದಾರೆ. ಅಡುಗೆ ಮನೆ ಅಂತೂ ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಬರೋದಾದರೆ ಬೆಡ್ರೂಮ್ಗಳಿಗೆ, ಅದು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದರಲ್ಲೂ ಮೇನ್ ಕ್ಯಾಪ್ಟನ್ ಬೆಡ್ರೂಮ್ ಏನಿರುತ್ತೋ ಅದಂತೂ ತುಂಬಾ ಚೆನ್ನಾಗಿ ರಾಜರ ಕಾಲದಲ್ಲಿ ಹೇಗಿರ್ತಿದ್ರೋ ಗೊತ್ತಿಲ್ಲ, ಬಟ್ ಇದನ್ನು ನೋಡಿದರೆ ರಾಜರ ಬೆಡ್ರೂಮು ಅನ್ನೋ ಥರನೇ ಇದೆ. ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನಪ್ಪ ಅಂದರೆ, ಒಬ್ಬ ರಾಜ ಒಂದು ಹುಲಿ ಜೊತೆ ಹೋರಾಡೋ ಅಂಥದ್ದು. ಅದು ಹುಲಿ ಮೇಲೆ ಜಂಬ, ಅಸೂಯೆ, ದಂಡಪಿಂಡ ಮತ್ತು ವಂಚಕ, ಹೀನ ಮತ್ತು ವಿಷಕಾರಿ, ಮೂರ್ಖ, ಹೇಡಿ ಅನ್ನೋ ಥರ ಪದಗಳನ್ನ ಬಳಸಿ ಒಂದು ಸಿಂಹನ ಮಾಡಿದ್ದಾರೆ. ಅದನ್ನು ರಾಜ ಬಡಿಯೋ ಥರ ಇದೆ. ಇದಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಸಲ ಥೀಮ್ನ ಎತ್ತಿ ಹಿಡಿತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನೂ ತುಂಬಾ ವಿಚಾರಗಳಿದ್ದಾವೆ. ಇನ್ನು ಲಿವಿಂಗ್ ರೂಮ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಲಿವಿಂಗ್ ರೂಮ್ ಬಗ್ಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಲಿವಿಂಗ್ ರೂಮ್ನಲ್ಲಂತೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕನ ಬಿಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಸಾಂಸ್ಕೃತಿಕವಾದಂಥ ನಮ್ಮ ದೇವಾಲಯ, ಅರಮನೆಗಳನ್ನ, ಹಾಗೆಯೇ ಅಂಬಾರಿಯನ್ನು ಕೂಡ ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರ ಡ್ರೆಸ್ ಬಗ್ಗೆ, ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ಅಂದರೆ ಬ್ಲ್ಯಾಕ್ ಕಲರ್ ಪ್ಯಾಂಟ್, ಬ್ಲ್ಯಾಕ್ ಕಲರ್ ಟಿ ಶರ್ಟ್, ಹಾಗೆಯೇ ಬ್ಲ್ಯಾಕ್ ಕಲರ್ ಜಾಕೆಟ್ನ ಹಾಕಿದ್ದಾರೆ. ಜಾಕೆಟ್ ಮೇಲೆ ಸ್ಟೋನ್ ವರ್ಕ್ನ ಮಾಡಿದ್ದಾರೆ. ಹಿಂಭಾಗದಲ್ಲಿ ದೊಡ್ಡದಾಗಿರುವಂಥ ಕಿರೀಟನ ಸ್ಟೋನ್ಗಳಿಂದ ಮಾಡಿದ್ದಾರೆ. ಅದಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಕಿಚ್ಚ ಅವರ ರಗಡ್ ಲುಕ್ನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ಮೇಲೆ ಬಿಗ್ ಬಾಸ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ. ಈ ವಿಡಿಯೋಗಳು ನಿಮಗೆ ಬರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.